ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗ್ತಾ ಇದ್ದೀವಿ. ಕೇದಾರ್ನಾಥ್ ಅಂದರೆ 12 ಜ್ಯೋತಿರ್ಲಿಂಗ ಪೈಕಿ ಪ್ರಮುಖವಾಗಿರುವಂಥ ಜ್ಯೋತಿರ್ಲಿಂಗ ಕೇದಾರ್ನಾಥ್ ಜ್ಯೋತಿರ್ಲಿಂಗ. ಈ ದೇವಸ್ಥಾನ ಬಂದು ವರ್ಷದಲ್ಲಿ ನಮಗೊಂದು 6 ತಿಂಗಳು ಮಾತ್ರ ಓಪನ್ ಇರ್ತದೆ. ಇನ್ನು 6 ತಿಂಗಳು ಹಿಮದಲ್ಲಿ ಮುಚ್ಚಿರೋದ್ರಿಂದ ಇಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ ವ್ಯವಸ್ಥೆ ಇರೋದಿಲ್ಲ. ಮತ್ತು ದೇವಸ್ಥಾನ ಪೂರ್ತಿ ಹಿಮದಲ್ಲಿ ಕ್ಲೋಸ್ ಆಗಿರ್ತದೆ. ಹಾಗಾಗಿ ನಾವು ಅಲ್ಲಿ ದೇವಸ್ಥಾನವನ್ನು ನೋಡೋಕ್ಕಾಗೋದಿಲ್ಲ. ಇದು ಪ್ರತಿ ವರ್ಷದಲ್ಲೂ 6 ತಿಂಗಳು ಮಾತ್ರ ನಾವು ಈ ದೇವಸ್ಥಾನವನ್ನು ನೋಡ್ಬೋದು. ನಾವು ಹೋಗೋ ದಾರಿನೂ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಕಷ್ಟಕರವಾದಂಥ ರೋಡ್ ಇದು. ತುಂಬ ಸಣ್ಣ ಸಣ್ಣ ರೋಡುಗಳು. ಮತ್ತು 1 ಅವರ್ಗೆ ಒಂದು 5-6 ಕಿಲೋಮೀಟರ್ ಜರ್ನಿ ಆಗೋದು ಕಷ್ಟ ಆಗ್ತದೆ ಒಂದೊಂದು ಟೈಮಲ್ಲಿ. ನೋಡಿದ್ರಲ್ಲ ಹಿಂದ್ಗಡೆ ನೋಡಿ, ಬ್ಯಾಕ್ ಸೈಡಲ್ಲಿ ಎಷ್ಟು ಘಾಟಿದೆ. ಅದೆಲ್ಲ ಸಣ್ಣ ಸಣ್ಣ ಕಾಣ್ತಾ ಇರೋದೆಲ್ಲ ರೋಡ್ಗಳೇನೆ. ಸಿಕ್ಕಾಪಟ್ಟೆ ಕಷ್ಟಕರವಾದಂಥ ಪ್ರಯಾಣ ಯಾತ್ರೆ ಇದು ಕೇದಾರ್ನಾಥ್ ಯಾತ್ರೆ ಅಂದರೆ. ಮತ್ತು ನಾವು ಕೇದಾರ್ನಾಥ್ಗೆ ಒಂದು 18-20 ಕಿಲೋಮೀಟ್ರ್ ಟ್ರಕ್ಕಿಂಗ್ ನಡಿಲೇಬೇಕು. ಇಲ್ಲ ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು, ಇಲ್ಲ ಕುದುರೆ ಮೇಲೆ ಹೋಗ್ಬೋದು, ಇಲ್ಲ ಡೋಲಿಯಲ್ಲಿ ಹೋಗ್ಬೇಕು, ಇಲ್ಲ ನಡ್ಕೊಂಡು ಟ್ರಕ್ಕಿಂಗ್ ಮಾಡ್ಕೊಂಡಾದರೂ ಹೋಗ್ಬೋದು. ಮತ್ತು ಈ ಕೇದಾರ್ನಾಥ್ ದರ್ಶನ ತುಂಬ ಕಷ್ಟ ಇರುತ್ತೆ. ತಪ್ಪದೆ ಎಲ್ಲರೂ ಬನ್ನಿ. ಈ ಕೇದಾರ್ನಾಥ್ ವಿಡಿಯೋನ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕೇದಾರ್ನಾಥ್ ದೇವಸ್ಥಾನ ಸುಮಾರು ಒಂದು 5,000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಸುಮಾರು ಮಹಾಭಾರತ ಕಾಲದಲ್ಲಿ ಈ ದೇವಸ್ಥಾನವನ್ನು ಪಾಂಡವರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಅಂತ ಪುರಾಣ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮತ್ತು ನಾವು ಬ್ಯಾಂಗ್ಳೂರಿಂದ ಕೇದಾರ್ನಾಥ್ಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಫಸ್ಟು ನಾವು ಡೆಲ್ಲಿ ಸೇರ್ಕೋಬೇಕು. ಡೆಲ್ಲಿಯಿಂದ ಹರಿದ್ವಾರ್ ಇಲ್ಲ ಋಷಿಕೇಶ್ ಸೇರಿಕೊಂಡು ಋಷಿಕೇಶಿಂದ ಈ ಯಾತ್ರೆನ ಚಾರ್ಧಾಮ್ ಯಾತ್ರೆನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಫ್ಲೈಟಲ್ಲಿ ಏನಾದರೂ ಬರುವಾಗಿದ್ದರೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಡ್ಯಾರಾಡೋನ್ಗೆ ಫ್ಲೈಟ್ ಇದೆ. ಡ್ಯಾರಾಡೋನಿಂದ ಚಾರ್ಧಾಮ್ ಯಾತ್ರೆನ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂದರೆ ಈ ಕೆಲವರು ಈ ಚಾರ್ಧಾಮ್ ಯಾತ್ರೆಯನ್ನು ಪ್ಯಾಕೇಜ್ ಟೂರ್ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವು ಈ ದೇವಸ್ಥಾನ ಚಾರ್ಧಾಮ್ ಟ್ರಿಪ್ನ ಆರಾಮಾಗಿ ಟ್ರಿಪ್ಪಲ್ಲೂ ಮಾಡ್ಬೋದು. ನಾವು ಏನಂದರೆ ಬ್ಯಾಂಗ್ಳೂರಿಂದ 5 ಜನ ಓನ್ ಕಾರಲ್ಲೇ ಬಂದಿದ್ದೀವಿ. ಓನ್ ಡ್ರೈವ್, ಓನ್ ಫುಡ್ಡೂ ಅಷ್ಟೇ ನಾವೇ ಅಡುಗೆ ಮಾಡಿಕೊಂಡು ತಿನ್ಕೊಂಡು ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಬರೋಣ ಅಂತ ನಮಗೆ ಈ ಟ್ರಿಪ್ಪೆಲ್ಲ ಒಂದು 15 ದಿವಸ ಟ್ರಾವೆಲ್ ಆಗಿದೆ ನಮಗೆ. ಈ ಪೂರ್ತಿ ಹಿಸ್ಟ್ರಿನ ನೀವು ಈ ವಿಡಿಯೋಲೆಲ್ಲ ಹೇಳ್ತೀನಿ. ರೋಡ್ ನೋಡ್ಬೋದು, ತುಂಬ ಕಷ್ಟವಾಗಿರುವಂಥ ರೋಡ್ ಇದು. ಮತ್ತು ನಾವು ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗೋ ಮಧ್ಯದಲ್ಲಿ ಒಂದು ಆಂಜನೇಯ ಸ್ವಾಮಿ ಕ್ಷೇತ್ರ ಪಾಲಕನಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ನೋಡ್ಬೋದು. ತುಂಬ ಪುರಾತನವಾಗಿರುವಂಥ ದೇವಸ್ಥಾನ. ಮತ್ತು ಈ ಆಂಜನೇಯ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿ ಎಲ್ಲರೂ ಬರುವಂಥ ಹೋಗುವಂಥ ಭಕ್ತರು ಬದಲು ಇಲ್ಲಿ ನಿಂತು ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಮತ್ತೆ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ತಪ್ಪದೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿ. ತುಂಬ ಚೆನ್ನಾಗಿದೆ, ಪುರಾತನವಾದ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ. ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗೋ ದಾರಿಯಲ್ಲಿ ನಾವು ಈ ದೇವಸ್ಥಾನವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಪ್ಪದೆ ನೋಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಬದ್ರಿನಾಥಿಂದ ಕೇದಾರ್ನಾಥ್ಗೆ ಹೋಗೋ ದಾರಿಯಲ್ಲಿ ತುಂಗನಾಥ್ ಅಂತ ಒಂದು ದೇವಸ್ಥಾನ ಬರ್ತದೆ. ಆ ದೇವಸ್ಥಾನ ಬಂದು ಪಂಚಕೇದಾರಲ್ಲಿ ಒಂದಾದಂಥ ತುಂಗನಾಥ್. ಅದು ತುಂಬ ಚೆನ್ನಾಗಿದೆ. ಪಂಚಕೇದಾರಲ್ಲಿ ಒಂದಾದಂಥ ತುಂಗನಾಥೇಶ್ವರ ದೇವಸ್ಥಾನ ಅದು. ಸುಮಾರು ಅದು 3600 ಮೀಟರ್ ಅಷ್ಟು ಹೈಟಲ್ಲಿ ಆ ದೇವಸ್ಥಾನವನ್ನು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಕೇದಾರ್ನಾಥ್ಗೆ ಹೋಗೋ ದಾರಿ ಮಧ್ಯದಲ್ಲಿ ನಾವು ಅದನ್ನು ತುಂಗನಾಥನ ನೋಡ್ಬೋದು. ತಪ್ಪದೇ ತುಂಗನಾಥ ದೇವಸ್ಥಾನವನ್ನು ಒಂದು ಸತಿ ವಿಸಿಟ್ ಮಾಡಿ. ನಾವೀಗ ಕೇದಾರ್ನಾಥ್ಗೆ ಹೋಗೋಣ. ಕೇದಾರ್ನಾಥ್ಗೆ ಹೋಗೋ ದಾರಿಯಲ್ಲಿ ದೇವಪ್ರಯಾಗು ಮತ್ತು ರುದ್ರಪ್ರಯಾಗು ಹಲವಾರು ಪ್ರಯಾಗಗಳು ನಾವು ನೋಡ್ಬೋದು.
ಮತ್ತು ಈ ಕೇದಾರ್ನಾಥ್ಗೆ ಹೋಗೋವಾಗ ರೋಡ್ಗಳೆಲ್ಲ ತುಂಬ ಸಣ್ಣದಾಗಿರುತ್ತೆ. ಒಂದು ವೆಹಿಕಲ್ ಹೋದರೆ ಒಂದು ವೆಹಿಕಲ್ ಹೋಗೋಕ್ಕಾಗಲ್ಲ. ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತು ಅಲ್ಲಲ್ಲೂ ಬೆಟ್ಟಗಳು ಕುಸಿತಾ ಇರ್ತವೆ. ಹಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗೋಗ್ಬಿಡ್ತದೆ. ಹಾಗಾಗಿ ಈ ಯಾತ್ರೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಯಾತ್ರೆನ ಮಾಡಬೇಕು. ಓನ್ ಡ್ರೈವಲ್ಲಿ ಬರುವಂಥವ್ರು ಫುಲ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ದರೆ ಮಾತ್ರ ಓನ್ ಡ್ರೈವಲ್ಲಿ ಬರಬೇಕಾಗ್ತದೆ. ಎಲ್ಲರೂ ಸ್ವಲ್ಪ ಹಂಗೆ ಹಿಂಗೆ ಇರೋವಂಥ ಡ್ರೈವರ್ಗಳೆಲ್ಲ ಬಂದರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ರೋಡ್ಗಳೆಲ್ಲ ತುಂಬ ಸಣ್ಣ ಇರ್ತದೆ. ಹಲವಾರು ಬೆಟ್ಟಗಳ ಹೈಟಲ್ಲಿ ಇರ್ತೀವಿ. ಹಾಗಾಗಿ ನಾವು ತುಂಬ ಹುಷಾರಾಗಿ ಡ್ರೈವ್ ಮಾಡಬೇಕಾಗ್ತದೆ. ಮತ್ತು ನಮ್ಮದು ಇದೆಲ್ಲ ಡ್ರೈವಿಂಗ್ ಆದಮೇಲೆ ನಾವು ಫಸ್ಟು ಯಾತ್ರೆಗೆ ಸೀತಾಪುರ್ ಸೇರ್ಕೊತೀವಿ. ಸೀತಾಪುರಿಂದ ಸೋನ್ಪ್ರಯಾಗ್, ಅಲ್ಲಿಂದ ಗೌರಿಕುಂಡ್, ಗೌರಿಕುಂಡಿಂದ ಒಳ್ಳೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗೋದು ಗೌರಿಕುಂಡಿಂದಾನೆ. ಗೌರಿಕುಂಡಿಂದ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ನಡ್ಕೊಂಡು ಹೋಗ್ಬೋದು, ಇಲ್ಲ ಈ ಥರ ಕುದುರೆಗಳ ಮೇಲೆ ಹೋಗ್ಬೋದು, ಇಲ್ಲ ಡೋಲಿಯಲ್ಲಿ ಹೋಗ್ಬೋದು, ಇಲ್ಲ ಹೆಲಿಕಾಪ್ಟ್ರಲ್ಲೂ ಹೋಗ್ಬೋದು. ಹೆಲಿಕಾಪ್ಟ್ರಲ್ಲಾದರೆ ಇಲ್ಲಿಂದ ಇಲ್ಲ, ಮತ್ತು ಬೇರೆ ಕಡೆಯಿಂದ ಅದು ಹೆಲಿಕಾಪ್ಟರ್ ಆಲ್ಮೋಸ್ಟ್ ಫಸ್ಟೇ ಬುಕ್ ಮಾಡ್ಕೊಂಡಿರಬೇಕು. ಹಂಗಾದರೆ ಮಾತ್ರ ನಾವು ಹೆಲಿಕಾಪ್ಟ್ರಲ್ಲಿ ಹೋಗೋಕ್ಕೆ ಬಿಫೋರ್ ಬುಕ್ಕಿಂಗ್ ಇರಬೇಕಾಗ್ತದೆ. ಇಲ್ಲಾಂದರೆ ಈ ಡೋಲಿಯಲ್ಲಿ ಹೋಗೋಕ್ಕೆ ಎಲ್ಲ ಏನು ಬುಕ್ಕಿಂಗ್ ಏನಿಲ್ಲ, ಇಲ್ಲಿ ಬಂದು ಬುಕ್ ಮಾಡ್ಕೋಬೋದು. ತುಂಬ ಕಷ್ಟ ಇರುವಂಥ ದೇವಸ್ಥಾನ ಇದು ಕೇದಾರ್ನಾಥ್ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕುದುರೆಯಲ್ಲಿ ಹೋಗ್ಬೋದು ಅಂತ ನಾವು ತಿಳ್ಕೊತೀವಿ. ಕುದುರೆಯಲ್ಲಿ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಕುದುರೆಯಲ್ಲಿ ಹೋಗೋದು ತುಂಬ ಕಷ್ಟ ಆಗಿರುತ್ತೆ. ಈ ಕೇದಾರ್ನಾಥ್ ದೇವಸ್ಥಾನ ಬಂದು ಸಮುದ್ರ ಲೆವೆಲ್ದಿಂದ 3600 ಮೀಟರ್ ಹೈಟ್ ಅಲ್ಲಿರ್ತದೆ. ಹಾಗಾಗಿ ಇಲ್ಲಿ ಚಳಿ, ಸಿಕ್ಕಾಪಟ್ಟೆ ಚಳಿ ಇರ್ತದೆ. ಯಾವ ಟೈಮಲ್ಲಿ ಯಾವ ಥರ ಕ್ಲೈಮೇಟ್ ಚೇಂಜ್ ಆಗ್ತದೆ ಅಂತಲೂ ಹೇಳೋಕ್ಕಾಗಲ್ಲ. 10 ನಿಮಿಷಕ್ಕೂ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತದೆ. ಸ್ವಲ್ಪ ಹೊತ್ತು ಬಿಸಿಲು ಬರ್ತದೆ, ಸ್ವಲ್ಪ ಹೊತ್ತು ಮಳೆ ಬರ್ತದೆ, ಸ್ವಲ್ಪ ಹೊತ್ತು ತಣ್ಣಗಿರ್ತದೆ, ಸ್ವಲ್ಪ ಹೊತ್ತು ಸೆಕೆ ಬರ್ತದೆ. ಈ ಕ್ಲೈಮೇಟ್ನ ಜಡ್ಜ್ಮೆಂಟ್ ಮಾಡೋಕ್ಕೆ ನಮ್ಗೆ ಆಗೋದೇ ಇಲ್ಲ. ಏನೇ ಮಾಡಿದ್ರೂ ಮೈನಸ್ಸಲ್ಲಿರ್ತದೆ ಕ್ಲೈಮೇಟ್ ಮಾತ್ರ. ತುಂಬ ಚಳಿ ಕಾಣ್ತದೆ. ಮತ್ತು ನಾವಿಲ್ಲಿ ಹೋಗೋವಾಗ 100% ಜರ್ಕಿನ್ನು, ಹ್ಯಾಂಡ್ ಗ್ಲೌಸು ಮತ್ತು ಶೂಸು ಎಲ್ಲ ರೆಡಿಯಾಗಿ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲಾಂದರೆ ನಾವು ನಾರ್ಮಲ್ ಡ್ರೆಸ್ಸಲ್ಲಿ ಏನಾದರೂ ಹೋದರೆ ತುಂಬ ಕಷ್ಟ ಬೀಳಬೇಕಾಗ್ತದೆ. ಆಗೋದು ಇಲ್ಲ ಇಲ್ಲಿ. ಆ ಕ್ಲೈಮೇಟ್ನ -ಡಿಗ್ರಿನ ತಡೆಯೋಕ್ಕೆ ತುಂಬ ಕಷ್ಟ ಆಗ್ತದೆ. ಟೋಪಿ, ಹೆಲ್ಮೆಟ್ಟು, ಟೋಪಿ ಮತ್ತು ಜರ್ಕಿನು, ಹ್ಯಾಂಡ್ ಗ್ಲೌಸು ಆ ಥರ ಎಲ್ಲ ಡ್ರೆಸ್ ಮಾಡಿಕೊಂಡೇ ನಾವು ಕೇದಾರ್ನಾಥ್ಗೆ ಹೋಗೋಕ್ಕಾಗೋದು. ತುಂಬ ಕಷ್ಟ ಇರೋವಂಥ ದೇವಸ್ಥಾನ ಇದು. ಕಷ್ಟಕರವಾದಂಥ ಪ್ರಯತ್ನ ಪಡಬೇಕು ದೇವಸ್ಥಾನ ದರ್ಶನ ಮಾಡಬೇಕಂದ್ರೆ. ಕೇದಾರ್ನಾಥ್ನ ತುಂಬ ಕಷ್ಟ ಬೀಳ್ಬೇಕು ಕೇದಾರ್ನಾಥ್ನ ದರ್ಶನ ಮಾಡಬೇಕಂದ್ರೆ. ಕುದುರೆಯಲ್ಲಿ ಹೋಗ್ತೀವಿ ಅಂದರೆ ಕುದುರೆನಲ್ಲಿ ಹೋಗೋದು ತುಂಬ ಕಷ್ಟ ಇದೆ. ನಾವು ಕುದುರೆಯಲ್ಲೇ ಹೋಗಿದ್ದು. ಆ ಕುದುರೆಗಳಿಗೂ ಕಾಲುಗಳು ಜಾರ್ತವೆ, ಬೀಳೋ ಥರ ಭಯ ಆಗ್ತದೆ. ತುಂಬ ಕಷ್ಟ ಆಗ್ತದೆ ಕುದುರೆ ಮೇಲೆ ಹೋಗೋದು.
ಈ ಕೇದಾರ್ನಾಥ್ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಮೇಲೆ ಹೋದ್ಮೇಲೆ ಅಲ್ಲಿ ಟೆಂಟ್ಗಳಿರ್ತವೆ. ದೇವಸ್ಥಾನ ಉತ್ತರಾಖಂಡ್ ಅವ್ರದ್ದೇನೆ ಟೆಂಟ್ಗಳಿರ್ತವೆ. ಮತ್ತು ಹಲವಾರು ಎಲ್ಲ ಟೆಂಟ್ಗಳೆಲ್ಲ ವ್ಯವಸ್ಥೆ ಇರುತ್ತೆ. ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನಾವು ರೂಮ್ ಬೇಕಾದರೂ ರೂಮ್ ಮಾಡ್ಬೋದು, ಇಲ್ಲ ಟೆಂಟ್ಗಳಲ್ಲಾದರೂ ತುಂಬ ಸೆಕ್ಯೂರ್ ಆಗಿ ಇರುತ್ತೆ ರೂಮ್ಗಳೆಲ್ಲ. ತುಂಬ ಚಳಿಗೆಲ್ಲ ತುಂಬ ವ್ಯವಸ್ಥೆಕರವಾಗಿರುತ್ತೆ. ನಾವು ಕುದುರೆಗಳು ನೋಡ್ಬೋದು. ಎಷ್ಟೊಂದು ಕುದುರೆಗಳಂದರೆ ಸುಮಾರು ಒಂದು 20,000 ಕುದುರೆ ಡೈಲಿ ವರ್ಕ್ ಮಾಡ್ತವೆ ಅನಿಸ್ತದೆ ಈ ಕೇದಾರ್ನಾಥಲ್ಲಿ. 20,000ಕ್ಕಿಂತ ಹೆಚ್ಚು ಕುದುರೆಗಳು ಡೈಲಿ ವರ್ಕಿಂಗಲ್ಲಿರ್ತವೆ. ತುಂಬ ಹಾರ್ಡ್ ವರ್ಕ್ ಕುದುರೆಗಳಲ್ಲಿ ಹೋಗೋದಂತೂ. ನಾನು ಕುದುರೆಗಳ ಮೇಲೆ ಪ್ರಿಫರೆನ್ಸ್ ಮಾಡಲ್ಲ, ಯಾಕಂದರೆ ತುಂಬ ಕಷ್ಟ ಇದೆ. ವಯಸ್ಸಾಗಿರೋರು ಕುದುರೆ ಮೇಲೆ ಹೋಗೋದು ತುಂಬ ಕಷ್ಟ ಇದೆ. ಮತ್ತು ನಾವು ಹೋಗಿದ ಮೇಲೆ ನಾವು ಈ ಚಾರ್ಧಾಮ್ ಯಾತ್ರೆಗೆ ಆನ್ಲೈನ್ ಟಿಕೆಟ್ ತೊಗೊಂಡಿರಬೇಕು. ಅದು ನಾವು ಹೋಗೋವಾಗ ಮೊಬೈಲಲ್ಲಾದರೂ ಟಿಕೆಟ್ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ಹರಿದ್ವಾರಲ್ಲಿ ಆಫ್ಲೈನ್ ಟಿಕೆಟು ನಾವು ತೊಗೋಬೋದು. ನಾವು ಆಫ್ಲೈನ್ ಮಾಡ್ಕೋಬೋದು. ನೋಡು, ಹೆಲಿಕಾಪ್ಟ್ರಲ್ಲಿ ಬರುವಂಥವ್ರು ಇಲ್ಲಿ ಬಂದು ಇಳಿತಾರೆ. ಇದು ಹೆಲಿಕಾಪ್ಟರ್ ಇಳಿಯುವಂಥ ಜಾಗ ಇದು. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರ ಅಷ್ಟೇ ದೇವಸ್ಥಾನ ಇರುತ್ತದೆ. ಆಲ್ಮೋಸ್ಟ್ ಹೆಲಿಕಾಪ್ಟರ್ ಇಳಿತಾ ಇದೆ. ಅದಕ್ಕೆ ನಾವು ಬರೋಕ್ಕೆ ಮುಂಚೆನೇ ಒಂದು ಹೆಲಿಕಾಪ್ಟ್ರು ಕ್ರಾಶ್ ಆಗಿ ಅಲ್ಲಿ ಬಿದ್ದಿದೆ ಅಂತೆ. ಯಾರಿಗೂ ಏನು, ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಹೆಲಿಕಾಪ್ಟರ್ಗೆ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಂಗಾಗಿ ಅದನ್ನು ಅಲ್ಲೇ ಬಿಟ್ಟಿದ್ದಾರೆ. ಹೆಲಿಕಾಪ್ಟ್ರಲ್ಲಿ ಹೋಗೋದು ತುಂಬ ಡೇಂಜರೇನೆ. ಏನು ಮಾಡೋದು, ದೇವಸ್ಥಾನ ದರ್ಶನ ಮಾಡ್ಕೋಬೇಕಂದ್ರೆ ಏನೋ ಒಂದು ಸಾಹಸ ಮಾಡಲೇಬೇಕಾಗ್ತದೆ. ನೋಡಿದ್ರಲ್ಲ, ಈ ಹೆಲಿಕಾಪ್ಟ್ರು ಸ್ವಲ್ಪ ಡ್ಯಾಮೇಜ್ ಆಗಿ ಅಲ್ಲೇ ಬಿದ್ದಿದೆ. ಅದರಲ್ಲಿ ಇರುವಂಥವ್ರಿಗೆ ಏನೂ ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ, ಕೇದಾರ್ನಾಥ ದೇವ್ರ ದಯೆಯಿಂದ. ಅಲ್ಲಿರುವಂಥ ಜನಕ್ಕೇನು ತೊಂದರೆ ಆಗಿಲ್ಲ ಅಂತೆ. ನಾವು ಕೇದಾರ್ನಾಥ್ಗೆ ಹೋಗೋಕೆ ಮುಂಚೆನೇ ಆ ಥರ ಆಗಿತ್ತು. ಅಲ್ಲಿ ಸ್ಥಳೀಯರು ಹೇಳಿದ್ರು ಏನೂ ಆಗಿಲ್ಲ, ಹೆಲಿಕಾಪ್ಟರ್ ಮಾತ್ರ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಹೆಲಿಕಾಪ್ಟರ್ ಹೋಗ್ತಾ ಇದೆ. ಮತ್ತು ಈ ಕೇದಾರ್ನಾಥ್ ದೇವಸ್ಥಾನದಲ್ಲಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋದರೆ, ಬೆಳಗ್ಗೆ ಅಷ್ಟೊತ್ತಿಗೆ ಹೋದರೆ 10 ಗಂಟೆ ಗಂಟ ನಾವು ದೇವ್ರನ್ನ ಸ್ಪರ್ಶ ದರ್ಶನ ಅಂತ ಮಾಡ್ಬೋದು. ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಬೋದು. 10 ಗಂಟೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋದರೆ ಅದು ಸ್ಪರ್ಶ ದರ್ಶನ ಕ್ಯಾನ್ಸಲ್ ಆಗ್ತದೆ. ನಾವು ದೂರದಿಂದ ಮಾತ್ರ ದೇವ್ರನ್ನ ನೋಡಬೇಕಾಗ್ತದೆ. ನೋಡ್ಬೋದು ನಾವು ಹಿಮ ಎಲ್ಲ ದೇವಸ್ಥಾನದ ಹತ್ರ ಯಾವ ಥರ ಹಿಮಾಲಯಗಳಲ್ಲಿ ಹಿಮ ಇರೋದಂತ. ನಾನು ಚಿಕ್ಕ ವಯಸ್ಸಿಂದ ಈ ಹಿಮಾಲಯಗಳಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಕೊನೆಗೂ ಇವತ್ತಿಗೆ ಈ ಹಿಮಾಲಯಗಳನ್ನ ನೋಡಿದ್ರೆ ನನಗೊಂಥರ ಹಿಮಾಲಯಗಳು ಹೋಗ್ತೀವ ಅನ್ನೋದೊಂದು ಫೀಲಿಂಗ್ ಇತ್ತು ನಮಗೆ. ನಮ್ಮ ದೇವ್ರ ದಯೆಯಿಂದ ಈ ಕೇದಾರ್ನಾಥೇಶ್ವರ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ತುಂಬ ಅದ್ಧೂರಿಯಾಗಿ ನಾವು ಇದನ್ನು ನೋಡ್ಬೋದು. ಇಲ್ಲಿ ತುಂಬ ಕೇದಾರ್ನಾಥ್ ದೇವಸ್ಥಾನ ಅಂದರೆ ತುಂಬ ಹೈಟಲ್ಲಿರುವಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ತಪ್ಪದೆ ಎಲ್ಲರೂ ಕೇದಾರ್ನಾಥ್ ದೇವಸ್ಥಾನವನ್ನು ದರ್ಶನ ಮಾಡೋಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗಲೂ ಆಗ್ತದೆ. ಹಿಂದುವಾಗಿ ಹುಟ್ಟಿದ ಮೇಲೆ ಈ ಚಾರ್ಧಾಮ್ ದೇವಸ್ಥಾನಗಳನ್ನ ತಪ್ಪದೆ ನೋಡಬೇಕಾಗ್ತದೆ. ನೋಡಬೇಕು ಅಂತ ಆಸೆ ಇದ್ದರೆ ದೇವರು ಹೆಂಗೋ ಅದನ್ನು ನೆರವೇರಿಸ್ತಾರೆ. ಆಸೆ ಇರಬೇಕು ಮನುಷ್ಯನಿಗೆ, ಪ್ರಯತ್ನ ಪಡಬೇಕು. ಯತ್ನಂ ಪ್ರಯತ್ನಂ ದೈವೇತ್ನಂ. ನಾವು ಪ್ರಯತ್ನ ಪಟ್ಟಿದ್ರೆ ಆಮೇಲೆ ದೈವೇತ್ನಂ ಇದ್ದೇ ಇರ್ತದೆ. ನಾವು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೆ ಖಂಡಿತವಾಗಲೂ ದೇವರು ನಮಗೆ ಅದಕ್ಕೆ ಯಾವುದೋ ಒಂಥರ ದಾರಿ ತೋರಿಸ್ತಾರೆ. ಮತ್ತು ಅಲ್ಲಿ ನಾವು ದೂರದಲ್ಲಿ ನೋಡ್ತಾ ಇರೋದು ಕಾಲಭೈರೇಶ್ವರ ದೇವಸ್ಥಾನ, ಕ್ಷೇತ್ರಪಾಲಕ ಕಾಲಭೈರೇಶ್ವರ ದೇವಸ್ಥಾನ. ಅದು ಭೈರೇಶ್ವರನ ದೇವಸ್ಥಾನ, ಕಾಲಭೈರೇಶ್ವರನ ದೇವಸ್ಥಾನ ಅದು. ಹಂಗೆ ನೋಡ್ತಾ ಇರ್ಬೋದು ನಾವು. ಇದೆಲ್ಲ ಕೇದಾರ್ನಾಥ್ ದೇವಸ್ಥಾನದಲ್ಲಿರುವಂಥ ವ್ಯೂಸ್ ಇದು ನೋಡಿ. ಅದು ಮಾತ್ರ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಅದು ಹೋಗುವಂಥ ಜಾಗ ಇದೆ, ಎಂಟ್ರೆನ್ಸ್. ಆ ಗ್ರೀನ್ ಇದೆಯಲ್ಲ, ಅದು ಎಂಟ್ರೆನ್ಸ್. ಅದು ನಾನು ಪಾರ್ಕಿಂಗ್, ನಾವು ಒಂದು ಶೆಡ್ ತೊಗೊಂಡಿದ್ವಿ, ಶೆಡ್ಡಿಂದ ವಿಡಿಯೋ ಮಾಡ್ತಾಯಿದ್ವಿ. ನಮಗಲ್ಲೊಂದು ಚಿಕ್ಕದಾಗಿ ಒಂದು ಗೋಪುರ ಕಾಣ್ತಾ ಇದೆಯಲ್ಲ, ಅದೇ ಕೇದಾರ್ನಾಥ್ ದೇವಸ್ಥಾನ, ಕೇದಾರ್ನಾಥೇಶ್ವರನ ದೇವಸ್ಥಾನ ಅದು ಅದೇನೆ. ನಾವಿಲ್ಲೊಂದು ರೂಮ್ ಶೆಡ್ ತೊಗೊಂಡಿದ್ದೀವಿ. ಇದೇ ನಮ್ಮದು ಶೆಡ್ಡು. ನಾವು 5 ಜನ ಹೋಗಿರೋದಕ್ಕೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ತಗೊಂಡಿದ್ದಾರೆ.
ಮತ್ತು ಅದರಲ್ಲಿ ಒನ್ ಟೈಮ್ ಊಟ ಫ್ರೀ ಇರುತ್ತೆ. ಹಂಗಾಗಿ ಒಬ್ಬೊಬ್ಬರಿಗೆ 1000 ರೂಪಾಯಿ ತಗೊಂಡ್ರು. ಒಳ್ಳೆ ಚೆನ್ನಾಗಿತ್ತು. ಒಳಗಡೆ ಮಲ್ಕೊಳಕ್ಕೆಲ್ಲ ಬೆಡ್ಗಳು, ಬೆಡ್ಶೀಟ್ಗಳೆಲ್ಲ ತುಂಬ ಚೆನ್ನಾಗಿರೋ ಆ ಚಳಿನ ತಡೆಯುವಂಥ ಪವರ್ ಇರುವಂಥ ಬೆಡ್ಶೀಟ್ಗಳು ಕೊಟ್ಟಿದ್ರು. ನಾವು ಇವತ್ತು ನೈಟ್ ಇಲ್ಲೇ ಸ್ಟೇ ಇದ್ದು ಬೆಳಗ್ಗೆ ಅಷ್ಟೊತ್ತಿಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ದೇವಸ್ಥಾನಕ್ಕೆ ಹೋಗಿ ಸ್ಪರ್ಶ ದರ್ಶನ ಮಾಡಬೇಕು ಅಂತ ದೇವ್ರನ್ನ ಇಷ್ಟು ದೂರ ಕಷ್ಟ ಬಿದ್ದು ಬಂದಿದ್ದೀವಿ. ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಈ ಹಿಮಾಲಯಗಳಲ್ಲಿ ನೋಡಿದ್ರಲ್ಲ ಎಷ್ಟು ಥಂಡಿ ಇರ್ತದಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟದಕರ ಮಾತು. ಅದೇ ನೋಡ್ತಾ ಇರೋದಲ್ಲ, ಅದೇ ಕೇದಾರನಾಥೇಶ್ವರನ ದೇವಸ್ಥಾನ. ನಾವು ಅರ್ಲಿ ಮಾರ್ನಿಂಗ್ ಇಲ್ಲೇ ಸ್ಟೇ ಇದ್ದು ಅರ್ಲಿ ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊಂಟ್ವಿ. ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಹತ್ರ ಬಂದಿದ್ದೀವಿ. ಇವಾಗ ಸುಮಾರು ಒಂದು 6 ಗಂಟೆ 7 ಗಂಟೆ ಆಗ್ತಾಯಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಸ್ಪರ್ಶ ದರ್ಶನ ಆಗ್ಬೋದು. ನಾವು ನಿನ್ನೆ ಬಂದ ತಕ್ಷಣ ಒಂದು ಸತಿ ದರ್ಶನ ಮಾಡ್ಕೊಂಡ್ವಿ. ಮತ್ತು ಬೆಳಗ್ಗೆನೂ ಸ್ಪರ್ಶ ದರ್ಶನ ಮಾಡಿಕೊಂಡು 2 ಟೈಮ್ಸ್ ದರ್ಶನ ಮಾಡ್ಕೊಂಡಿದ್ದೀವಿ. ಇದೇ ಕೇದಾರನಾಥೇಶ್ವರ ದೇವಸ್ಥಾನ. ನೋಡಿ, ಹಿಂದ್ಗಡೆ ನಾವೊಂದು ಕಲ್ಲು ನೋಡ್ಬೋದು, ಭೀಮಶಿಲಾ ಅಂತ. 2013ರಲ್ಲಿ ಬಂದಿರುವಂಥ ಪ್ರಳಯದಲ್ಲಿ ಈ ಕಲ್ಲೇ ಆ ದೇವಸ್ಥಾನವನ್ನು ಭದ್ರಕೋಟೆಯಾಗಿ ನಿಂತಿತ್ತು ಅಂತ ಅಲ್ಲಿನ ಜನರು ಹೇಳ್ತಾರೆ. ಸುಮಾರು ಒಂದು 6-7 ಸಾವಿರ ಜನ ಈ ವಿಪತ್ತಿಗೆ ಮರಣ ಹೊಂದಿದ್ದಾರೆ. ಆದ್ರೂ ಈ ಕಲ್ಲಿಂದ ಆ ದೇವಸ್ಥಾನಕ್ಕೆ ಏನು ತೊಂದರೆ ಆದಂಗೆ ಆ ಭೀಮಶಿಲಾ ಬಂದು ಆ ಕಲ್ಲು ಎಲ್ಲಿಂದನೋ ಬಂದು ಅಲ್ಲಿ ಆ ದೇವಸ್ಥಾನಕ್ಕೆ ಅಡ್ಡ ನಿಂತ್ಕೊಂಡು ಆ ದೇವಸ್ಥಾನವನ್ನು ಕಾಪಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಮತ್ತು ನಾವು ನೋಡಿದ್ರು ಅದೇ ಥರ ಗೊತ್ತಾಗುತ್ತೆ, ನಮ್ಗೆ ಅನಿಸ್ತದೆ. ನೋಡಿದ್ರಲ್ಲ, ಆ ಕಡೆಯಿಂದ ಬರುವಂಥ ಮಳೆಗೆ ನೀರಿನ ರಭಸಕ್ಕೆ ಸುಮಾರು 6,000 ಜನಕ್ಕಿಂತ ಮೇಲೆ ಇಲ್ಲಿನ ಜನ ತೀರ್ಕೊಂಡಿದ್ದಾರೆ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಎಲ್ಲಿಂದ ಬಂತೋ ಗೊತ್ತಿಲ್ಲ ಈ ಭೀಮಶಿಲೆ ಈ ದೇವಸ್ಥಾನವನ್ನು, ಕೇದಾರನಾಥ್ ದೇವಸ್ಥಾನವನ್ನು ಕಾಪಾಡಬೇಕು ಅಂತ ಈ ಭೀಮಶಿಲೆ ಬಂದು ನೋಡಿ ದೇವಸ್ಥಾನಕ್ಕೆ ಕರೆಕ್ಟಾಗಿ ಅಡ್ಡಿಯಾಗಿ ನಿಂತ್ಕೊಂಡಿದೆ. ಹಂಗಾಗಿ ಆ ಬರುವಂಥ ಪ್ರವಾಹ ಡಿವೈಡ್ ಆಯಿತು, ಆ ಕಲ್ಲು ಹೊಡೆದು ಡಿವೈಡ್ ಆಯಿತು. ದೇವಸ್ಥಾನಕ್ಕೆ ಏನೂ ಒಂದು ಚೂರು ತೊಂದರೆ ಆದಂಗೆ ಈ ಕೇದಾರನಾಥ್ ದೇವಸ್ಥಾನ ಏನೂ ತೊಂದರೆ ಆಗಿರಲಿಲ್ಲ. ಈ ದೇವಸ್ಥಾನವನ್ನು ಪಾಂಡವರು ಪ್ರತಿಷ್ಠಾಪನೆ ಮಾಡಿರೋದಂತ ಗ್ರಂಥಗಳಲ್ಲಿ ವಿಚಾರಣೆ ಆಗಿದೆ. ಅದಕ್ಕಾಗಿ ಈ ಭೀಮಸೇನ ರೂಪದಲ್ಲಿ ಬಂದು ಭೀಮಸೇನನೇ ಈ ಕಲ್ಲಿನ ರೂಪದಲ್ಲಿ ಬಂದು ಈ ದೇವಸ್ಥಾನವನ್ನು ಕಾಪಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಇದಕ್ಕೆ ಈ ಕಲ್ಲಿಗೆ ಭೀಮಶಿಲಾ ಅಂತ ನಾಮಕರಣ ಮಾಡಿದ್ದಾರೆ. ತುಂಬ ಅದು ನೋಡಿದ್ರೆ ಏನೋ ಒಂಥರ ನಮಗೆ ಆ ದೇವಸ್ಥಾನಕ್ಕೆ ಅಡ್ಡಿಯಾಗಿ ನಿಂತ್ಕೊಂಡಿರೋದು, ತುಂಬ ಎಲ್ಲಿಂದನೋ ಬಂದು ಕರೆಕ್ಟಾಗಿ ಆ ದೇವಸ್ಥಾನ ಪೊಸಿಷನ್ ಟೇಕಪ್ ಮಾಡಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಆ ಕಲ್ಲು ಅಂದರೆ. ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಈಗಿನಲ್ಲಿ ಬರುವಂಥ ಭಕ್ತಾದಿಗಳೆಲ್ಲ ಆ ಭೀಮಶಿಲೆಗೂ ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿ ನಾವು ನೋಡ್ಬೋದು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಈ ಕೇದಾರನಾಥಿಂದ ಸುಮಾರು ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಕಾಲಭೈರೇಶ್ವರ ಇದ್ದಾರೆ. ಅವ್ರಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ತಪ್ಪದೆ ಈ ಕೇದಾರನಾಥ್ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ಮಾಡಿ. ಮತ್ತು ಸಂಜೆ ಟೈಮಲ್ಲಿ ನಮಗೆ ಇಲ್ಲಿ ಮಂಗಳಾರತಿ ಅಂತ ನಡೀತದೆ. ಅದನ್ನು ನೋಡಿದ್ರು ತುಂಬ ಚೆನ್ನಾಗಿರುತ್ತೆ. ಮಂಗಳಾರತಿ ನೋಡೋದು ಕೇದಾರನಾಥಲ್ಲಿ ಅಘೋರಗಳೆಲ್ಲ ಸೇರಿ ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಆ ಮಹಾಮಂಗಳಾರತಿಯನ್ನು ತಪ್ಪದೆ ನೋಡೋಣ.
ಪ್ರತಿದಿನವೂ ಸಂಜೆ 6ರಿಂದ 7 ಗಂಟೆ ಸಮೀಪದಲ್ಲಿ ಇಲ್ಲಿ ಕೇದಾರನಾಥನಿಗೆ ಮಹಾಮಂಗಳಾರತಿ ನಡೀತದೆ. ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ಈ ಸಂಜೆ ಟೈಮಲ್ಲಿ ಇರುವಂಥವ್ರು ಮಹಾಮಂಗಳಾರತಿಯನ್ನು ಮಿಸ್ ಮಾಡದೆ ತಪ್ಪದೆ ಎಲ್ಲರೂ ನೋಡಬೇಕಾಗಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಈ ಮಂಗಳಾರತಿನ ನೋಡಬೇಕು ಅಂತ ಅಲ್ಲೇ ವೆಯ್ಟ್ ಮಾಡಿದ್ವಿ. ನೋಡಿ ಎಲ್ಲ ಜನ ಸೇರ್ತಾ ಇದ್ದಾರೆ ಮಹಾಮಂಗಳಾರತಿಗೆ. ತುಂಬ ಚೆನ್ನಾಗಿರುತ್ತೆ ಮಹಾಮಂಗಳಾರತಿ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಮಂಗಳಾರತಿನ ತುಂಬ ಚೆನ್ನಾಗಿ ಅಲ್ಲಿನ ಜನ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಮಹಾಮಂಗಳಾರತಿ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ. केदार जल्दी अच्छो हाथ मते अंदाज जते बिठावा बस कोई नहीं एकदम बस जते वीडियो कटो गया उन्हें पोया जल्दी अच्छो ठीक है अच्छो जल्दी नहीं पड़े वो मम्मी आ गई ವಿಐಪಿ ದರ್ಶನ ಇಲ್ಲಿ ಬಿಡ್ತಾರೆ ಅಲ್ಲ ನಾನು ಕೇಳಿದ್ರೆ ಬಿಡ್ಬೋದು ಇಲ್ಲ ಅಲ್ಲ ಅವ್ನು ಯಾರು ಕೇಳಿದ್ರೆ
ಮಹಾಮಂಗಳಾರತಿ ಮುಗಿಸ್ಕೊಂಡು ನೋಡಿದ್ರಲ್ಲ, ಮಹಾಮಂಗಳಾರತಿ ಎಷ್ಟು ಚೆನ್ನಾಗಾಯಿತು. ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಲ್ಲಿ ನೋಡ್ತಾ ಇರೋದು ಹಿಮಾಲಯ ಪರ್ವತಗಳು, ಹಿಮ ಮುಚ್ಚಿರುವಂಥ ಬೆಳ್ಳಿ ಬೆಟ್ಟಗಳು, ಬೆಳ್ಳಿ ಬೆಟ್ಟಗಳು ಅಂತಾರೆ ಹಿಮಾಲಯದ ಪರ್ವತಗಳು. ಕೇದಾರ್ನಾಥ್ ಟೆಂಪಲ್ ಹಿಂಭಾಗದಲ್ಲಿರುವಂಥ ಬೆಟ್ಟಗಳವು. ಎಷ್ಟು ಚೆನ್ನಾಗಿದೆ, ದೊಡ್ಡ ದೊಡ್ಡ ಬೆಟ್ಟಗಳು ವೈಟ್ ಕಲರಲ್ಲಿ ಹಿಮ ಮುಚ್ಕೊಂಡಿರೋದು ನಾವು ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿದೆ ಮಹಾಮಂಗಳಾರತಿ ಎಲ್ಲ ಮುಗಿದ ಮೇಲೆ ಸಂಜೆ ನಾವು ಊಟ ಗೀಟ ಮಾಡಿಕೊಂಡು ರಿಟರ್ನ್ ಬರೋಕ್ಕೆ ಕುದುರೆ ತಗೊಂಡ್ವಿ. ಸುಮಾರು ಕುದುರೆ ಅವರು ಒಂದು 4ರಿಂದ 5 ಅವರಲ್ಲಿ ಕೆಳಗಡೆಗೆ ಕರ್ಕೊಂಬರ್ತಾರೆ. ಎಲ್ಲಿಗೆ? ಗೌರಿಕುಂಡಿಗೆ. ಅಲ್ಲಿಂದ ನಾವು ಸೋನ್ಪ್ರಯಾಗ್ಗೆ ಜೀಪಲ್ಲಿ ಬರಬೇಕು. ಸೋನ್ಪ್ರಯಾಗಿಂದ ಸ್ವಲ್ಪ ದೂರ, 1-2 ಕಿಲೋಮೀಟ್ರು ನಾವು ಸೀತಾಪುರ ಸೇರಿಕೊಂಡು ಸೀತಾಪುರಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ವಿ. ಮತ್ತು ಅಲ್ಲಿಗೆ ಬಂದು ರಿಟರ್ನ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತು ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ಗಂಗೋತ್ರಿ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. 2 ಸತಿ ದರ್ಶನ ಮಾಡಿದ್ವಿ. ಸಾಯಂಕಾಲ ಬಂದ ತಕ್ಷಣ ನಾರ್ಮಲ್ ದರ್ಶನ ಮಾಡಿದ್ವಿ. ಮತ್ತು ನೈಟ್ ಹಾಲ್ಟ್ ಅಲ್ಲೇ ಇದ್ದು ಬೆಳಗ್ಗೆ ಹೊಸ ದರ್ಶನ ಮಾಡಿದ್ವಿ. ನೈಟ್ ಹಾಲ್ಟ್ ನೋಡಿ, ನೈಟು ಈ ಕೇದಾರನಾಥೇಶ್ವರನ ವ್ಯೂಸ್ ನೋಡಿ ಹೆಂಗೆ ಚೆನ್ನಾಗಿ ಕಾಣ್ತದೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲೈಟ್ಸ್ ಎಲ್ಲ. ಸುಮಾರು 4,000-5,000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. 12 ಜ್ಯೋತಿರ್ಲಿಂಗ ಪೈಕಿ ತುಂಬ ಈ ಕೇದಾರನಾಥೇಶ್ವರಂದ ತುಂಬ ಕಷ್ಟ ಇರೋದು ದೇವಸ್ಥಾನ ದರ್ಶನ ಮಾಡೋದು. ಮತ್ತು ವರ್ಷದಲ್ಲಿ ಇದು 6 ತಿಂಗಳು ಮಾತ್ರ ನಮಗೆ ದರ್ಶನಕ್ಕೆ ನಾವು ದರ್ಶನ ಮಾಡ್ಬೋದು ಇಲ್ಲಿ. ಇನ್ನು 6 ತಿಂಗಳು ಈ ದೇವಸ್ಥಾನ ಪೂರ್ತಿ ಹಿಮದಲ್ಲಿ ಮುಚ್ಚಿರ್ತದೆ. ನಾವು ಬೆಳಗ್ಗೆ ನೋಡಿ 5 ಗಂಟೆಗೆ ಕ್ಯೂ ಅಲ್ಲಿ ಸ್ನಾನ ಮಾಡಿಕೊಂಡು 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ಕ್ಯೂಗೆ ಬಂದಿದ್ವಿ. 5 ಗಂಟೆಯಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ ಏನು ಚಳಿ, ವಿಪರೀತ ಚಳಿ. ಹೊಸ ದರ್ಶನ ಮಾಡಲೇಬೇಕು ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಕ್ಯೂ ಅಲ್ಲಿ. ತುಂಬ ಜನ ಕ್ಯೂ ಅಲ್ಲಿದ್ದಾರೆ. ಯಾಕಂದರೆ ಆ ದೇವ್ರನ್ನ ಮುಟ್ಟಿ ದರ್ಶನ ಮಾಡೋದು ಅಂದರೆ ಅದೊಂದು ಇದು. ಭೀಮಸೇನ ಪಂಚಪಾಂಡವರು ಆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ನಾವು ಒಂದು ಸತಿ ಮುಟ್ಟೋದು ಅಂದರೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವ. ನೋಡಿ ಈ ಹಿಮಾಲಯ ಪರ್ವತಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತ. ಕೇದಾರನಾಥೇಶ್ವರನ ದರ್ಶನ ಮಾಡಬೇಕಂದ್ರೆ ತುಂಬ ಅದೃಷ್ಟ ಇರಬೇಕು. ನನ್ನದು ಈ ಹಿಮಾಲಯ ಪರ್ವತಗಳು ಕನಸಿನ ತುಂಬ ಕನಸು ಇತ್ತು. ನಾವು ಈ ಶಾರದಾಂಬ ಯಾತ್ರೆ ಮಾಡೋದು ತುಂಬ ಕನಸಿತ್ತು. ದೇವರು ಲಾಸ್ಟ್ಗೆ ಈ ವರ್ಷದಲ್ಲಿ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ. ನೀವೆಲ್ಲರೂ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಕುದುರೆಗಳೆಲ್ಲ ಎಷ್ಟು ಸಾಲಾಗಿ ಹೋಗ್ತವೆ ಅಂದರೆ ತುಂಬ ಕಷ್ಟ ಇದೆ. ಈ ಕೇದಾರ್ನಾಥ್ ಯಾತ್ರೆ, ಚಾರ್ಧಾಮ್ ಯಾತ್ರೆಯಲ್ಲಿ 2 ಕೇದಾರ್ನಾಥ್, ಯಮುನೋತ್ರಿ. ಗಂಗೋತ್ರಿ ಏನು ಅಷ್ಟೊಂದು ಕಷ್ಟ ಇರಲ್ಲ. ಯಮುನೋತ್ರಿ, ಕೇದಾರ್ನಾಥ್ ತುಂಬ ಕಷ್ಟ ಇರುವಂಥ ಯಾತ್ರೆ ಇದು. ಮತ್ತು ಯಮುನೋತ್ರಿ, ಬದ್ರಿನಾಥ್ ದೇವಸ್ಥಾನ ಹತ್ರಕ್ಕೆ ಕಾರುಗಳು ಹೋಗ್ತವೆ, ಆರಾಮಾಗಿ ದರ್ಶನ ಮಾಡ್ಕೋಬೋದು.